ಅತ್ತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಅವರ ನಂಬಿಕಸ್ಥ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇಂಟರ್ವ್ಯೂ ಕೊಟ್ಟಿದ್ದಾರೆ. ಈ ಕಡೆ ಅಂದ್ರೆ ಅಲ್ಲಿ ದಂಡನಾಯಕರಿದ್ದಾರೆ, ಉಪದಂಡನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದಲ್ಲೇ ಇದ್ದಾರೆ. ವಿಶೇಷ ಅಂದ್ರೆ ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲೇ ಇದ್ದಾರೆ, ದೆಹಲಿಲಿಲ್ಲ. ಈ ಕಡೆ ಖುದ್ದು ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ಸಿಎಂ ಬದಲಾವಣೆ ಅನ್ನುವಂತಹ ಮ್ಯಾಚ್ ಮುಗೀತು, ಇನ್ಯಾರು ಮಾತಾಡಂಗಿಲ್ಲ, ಮುಗೀತು ಅಲ್ಲಿಗೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನೇರ 2023 ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದಾಗಿಂದ ಇಲ್ಲಿ ತನಕ DK ಶಿವಕುಮಾರ್ ಅವರು ಸಿಎಂ ಸ್ಥಾನ ನನಗೆ ಬೇಕೇ ಬೇಕು ಅಥವಾ ಬೇಕು ಅಂತ ನೇರ ಹೇಳಿಕೆ ಕೊಟ್ಟಿಲ್ಲ. ನೋ ಡೌಟ್ ಸಿದ್ದರಾಮಯ್ಯ ಅವರು ಕೂಡ ನಂದಿ ಬೆಟ್ಟದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯೋ ತನಕ ನಾನೇ ಪೂರ್ಣಾವಧಿಗೆ ಸಿಎಂ ಅನ್ನೋ ಮಾತನ್ನ ಹೇಳಿರಲಿಲ್ಲ. DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು 2 ಸಲ ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ, ನಂದಿ ಬೆಟ್ಟದಲ್ಲೊಂದ್ಸಲ, ದೆಹಲಿಯಲ್ಲೊಂದ್ಸಲ, ರಾಜ್ದೀಪ್ ಸರ್ದೇಸಾಯಿ ಅವರ ಇಂಟರ್ವ್ಯೂನಲ್ಲಿ. ಯಾಕೆ ಈ ಇಡೀ ಸ್ಟೋರಿಯನ್ನ 2 ದೃಷ್ಟಿಕೋನಗಳಲ್ಲಿ 2 ಲೆಕ್ಕಾಚಾರದಲ್ಲಿ ನೋಡಿದ್ರೆ ಭಿನ್ನ ರೀತಿಯ ಅರ್ಥಗಳು ನಮಗೆ ಕಣ್ಮುಂದೆ ಬಂದು ನಿಲ್ತವೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರೋಕ್ಕಿಂತ ಮುಂಚೆ ಇಕ್ಬಾಲ್ ಹುಸೇನ್ ಸಾಕಷ್ಟು ನಾಯಕರು DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು, ಅಧಿಕಾರ ಹಂಚಿಕೆಯ ಲೆಕ್ಕಾಚಾರದಂತೆ ಸಿಎಂ ಪೋಸ್ಟ್ ಕೊಡಬೇಕು. ರಂಭಾಪುರಿ ಶ್ರೀಗಳು ಕೂಡ ಹೇಳ್ತಾರೆ, ಅಧಿಕಾರ ಹಂಚಿಕೆ ಏನಾಗಿದೆ ಆ ಒಪ್ಪಂದದ ಪ್ರಕಾರ ಬಿಟ್ಟುಕೊಡೋದು ಉತ್ತಮ, ಆ ವಚನವನ್ನ ಪಾಲಿಸೋದು ಉತ್ತಮ ವಚನ. ಕೋಟ್ ಮಾಡ್ಕೊಳ್ಳಿ, ಯಾಕೆ ಅಂತ ಹೇಳ್ತೀನಿ. ಆ ನಂತರದಲ್ಲೇ 2 ಸಲ ಬರ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಪ್ರತಿಯೊಬ್ಬರ ಶಾಸಕರ ಜೊತೆ, ಸಚಿವರ ಜೊತೆ ಸಾಕಷ್ಟು ದೂರುಗಳ ಪಟ್ಟಿಯನ್ನು ತಗೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲೇ 135 ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದೀವಿ ಅನ್ನೋದನ್ನ ಹೇಳೋ ಮೂಲಕ ಲಾಸ್ಟ್ ಆಗಿ ಹೋಗುವಂತಹ ಸಂದರ್ಭದಲ್ಲಿ ಹೇಳಿ ಹೋದ್ರು. ಆ ಹೇಳಿಕೆ ಬಳಿಕ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಸಂದೇಶ ಕೊಟ್ಟರು, ಒಂದು ಕಿಚ್ಚನ್ನು ಹಚ್ಚಿದ್ರು. ಅದು ಹೈಕಮಾಂಡ್ ಭೇಟಿಗೂ ಮುನ್ನ ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ, ಆದ್ರೂ ಹೈಕಮಾಂಡ್ ಹೇಳಿದ ಮಾತನ್ನ ಕೇಳ್ತೀನಿ. ಹೀಗೆ ಹೇಳಲಿಕ್ಕೆ ಒಂದು ಕಾರಣ ಇರಬಹುದು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಬೇರೆಯದ್ದೇ ಪ್ಲಾನ್ ಮಾಡ್ಕೊಂಡಿದ್ಯಾ? OBC ರಾಷ್ಟ್ರೀಯ ಘಟಕದ ಸಲಹಾ ಮಂಡಳಿಗೆ ಸದಸ್ಯರನ್ನಾಗಿ ಮಾಡೋ ಮೂಲಕ ನಮಗಿಲ್ಲೊಬ್ರು ಬೇಕು, ಟಾಪ್ ಮೋಸ್ಟ್ ಸೀನಿಯರ್, ತುಂಬಾ ಇನ್ಫ್ಲೂಯೆನ್ಸ್ಡ್ ಅನ್ನುವಂತಹ ಒಬ್ಬ ನಾಯಕ ಬೇಕು, ನೀವೇ ಅದಕ್ಕೆ ಸೂಕ್ತ ಅನ್ನೋ ಮೂಲಕ ಅವರನ್ನ ಆಯ್ಕೆ ಮಾಡಿಕೊಂಡು ಎಲ್ಲ ಒಂದು ಕಡೆ ಅವರನ್ನ ಸಿಎಂ ಪೋಸ್ಟ್ ಇಂದ ಕೆಳಗಿಳಿಸುವಂತಹ ಪ್ರಯತ್ನಗಳನ್ನ ಹೈಕಮಾಂಡ್ ಮಾಡ್ತಿತ್ತು ಅನ್ನೋ ಲೆಕ್ಕಾಚಾರಕ್ಕೇನೆ ಅವ್ರದ್ದೇನೋ ಒಂದು ಪ್ಲಾನ್ ಇದೆ. ಆ ಪ್ಲಾನ್ಗೆ ಪೂರಕವಾಗಿ, ಯಾಕಂದ್ರೆ DK ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ಹೇಳಿದಂತಹ ಒಂದು ಮಾತು, ನನ್ನ ಮುಖ್ಯಮಂತ್ರಿ ಈ ದೇಶದ ಅತ್ಯಂತ ಪ್ರಭಾವಿ ನಾಯಕ ಅಂತ ಹೇಳ್ತಾರೆ. ಅವರು ಕೂಡ ಪರೋಕ್ಷವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರು ಬರಲಿ ಅನ್ನೋ ಮಾತನ್ನ ಹೇಳಿದ್ರು. ವಿಶೇಷ ಗುರುವಾರ DK ಶಿವಕುಮಾರ್ ಅವರ ಅತ್ಯಾಪ್ತರು ಒಂದಷ್ಟು ಜನ ಮುಂದಿನ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಅವರು ಗುರುವಾರ, ಶುಕ್ರವಾರ, ಶನಿವಾರದೊಳಗಡೆ ಘೋಷಣೆ ಆಗತ್ತೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ರಾಜ್ಯದಲ್ಲಿ. ಈ ಕಡೆ ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ಏನು ಬದಲಾಗಲ್ಲ, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರ 2 ಹೇಳಿಕೆಗಳ ಬಳಿಕವೂ ಕೂಡ DK ಶಿವಕುಮಾರ್ ಅವರು ಒಂದೇ ಒಂದು ಮಾತಾಡ್ತಿಲ್ಲ. ಯಾಕಂದ್ರೆ ಅವ್ರಿಗೆ ನಂಬಿಕೆ ಇದೆ, ಹೈಕಮಾಂಡ್ ನನಗೆ ಏನೋ ಕೊಡುತ್ತೆ, ಪೆನ್ ಕೊಡುತ್ತೆ ನನಗೆ ಅನ್ನುವ ಲೆಕ್ಕಾಚಾರದಲ್ಲಿ, ಸ್ಪಷ್ಟ ವಿಶ್ವಾಸದಲ್ಲಿ DK ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಿದೆ. ಇನ್ನೂ ಒಂದು ವ್ಯತ್ಯಾಸ ನೋಡಿ, ಪ್ರಿಯಾಂಕಾ ಗಾಂಧಿ ಅವರನ್ನ DK ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ, ಮಾತುಕತೆ ಆಗತ್ತೆ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ, ಆದ್ರೂ ನಾನು ಮೋದಿ ಅವ್ರಿಗೂ ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶ ಕೋರಿದ್ದೀನಿ, ಸಿಗಬಹುದು ಅನ್ನೋ ಮಾತನ್ನ ಹೇಳ್ತಾರೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ನಾಯಕರಿಗಿಂತೂ ಹೆಚ್ಚು
ಬಿಜೆಪಿಯ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಇದೂ ಕೂಡ ಬಹುಮುಖ್ಯ ಆಗತ್ತೆ. ಹೈಕಮಾಂಡ್ಗೆ ಮತ್ತೊಂದು ಸಂದೇಶ, ನನ್ನನ್ನ ಇಳಿಸಿದ್ರೆ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಆ ಕೆಲಸ ಮಾಡ್ತಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು. ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಏಕಾಂಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೋಗ್ಲಿಲ್ಲ, ಸಿದ್ದರಾಮಯ್ಯ ಅವರ ಜೊತೆಲಿ ಹೋದ್ರು. ಫೋಟೋಗಳು ಕೂಡ ನಮಗೆ ಸಾಕ್ಷಿ ಹೇಳ್ತವೆ ಈ ವಿಚಾರವಾಗಿ. ಇದ್ರ ಜೊತೆಲಿ ಮತ್ತೊಂದು ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರ ಅತ್ಯಾಪ್ತರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು, ರಾಘವೇಂದ್ರ ಹಿಟ್ನಾಳ್, ಅಶೋಕ್ ಪಟ್ಟಣ್ಣಂತಹ ನಾಯಕರನ್ನ ಕೂರಿಸ್ಕೊಂಡು ನನ್ನ ಜೊತೆ ಇವರು ಇದ್ದಾರೆ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ. ಆದ್ರೆ ಬಿಗ್ ಮೆಸೇಜ್ ಯಾಕೆ ಸಿದ್ದರಾಮಯ್ಯ ಅವರು ಕೊಟ್ರು? ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ. ಕಾರಣ ಇಷ್ಟೇ, ಮಾಸ್ ಲೀಡರ್ ಇದೀನಿ ನಾನು. ಹೈಕಮಾಂಡ್ ಏನೇ ಮಾಡಬಹುದು, ಮಾಡದೇ ಇರಬಹುದು, ಆದರೆ ನನ್ನದೊಂದು ಸಂದೇಶ ಏನ್ ಬೇಕಾದ್ರೂ ಮಾಡುತ್ತೆ. ಕ್ಷಿಪ್ರ ಕ್ರಾಂತಿಯ ನಾಯಕರು ಯಾರಾದರೂ ರಾಜ್ಯದಲ್ಲಿದ್ರೆ ಅವರು 3 ಜನ: ದೇವೇಗೌಡರು, ಸಿದ್ದರಾಮಯ್ಯ, ಯಡಿಯೂರಪ್ಪ. ಇನ್ನು ಉಳಿದವರು ಈಗಷ್ಟೇ ಮಾಸ್ ಲೀಡರ್ ಅನ್ನೋ ಕಾರಣಕ್ಕೆ. ಕಾಂಗ್ರೆಸ್ಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಸಾಕಷ್ಟು ಶ್ರಮ ವಹಿಸಿ ದುಡಿದು ತಮ್ಮ ತನು ಮನ ಧನಗಳನ್ನು ಸಮರ್ಪಿಸಿದ್ರೂ ಕೂಡ ಅವರಿಗೆ ಸಿಎಂ ಪೋಸ್ಟ್ ನಲ್ಲಿ ಕೂರುವಂತಹ ಎಲ್ಲ ಅರ್ಹತೆಗಳಿದ್ರೂ ಕೂಡ ಅಲ್ಲಿ ಕೂರಿಸ್ತಿಲ್ಲ ಅನ್ನೋದಾದ್ರೆ, ಮಧ್ಯಪ್ರದೇಶದಲ್ಲಿ ಏನಾಯ್ತು, ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ಅವರ ವಿಚಾರದಲ್ಲಿ ಏನಾಯ್ತು, 2 ಸರ್ಕಾರ ಪೂರ್ಣ ಬಹುಮತ ಇದ್ದಂತಹ ಸರ್ಕಾರಗಳು ಬಿದ್ದು ಹೋದ್ವು. 3ನೇ ಸಲ ಕರ್ನಾಟಕವನ್ನು ಕೂಡ ಕಳ್ಕೋಬೇಕಾಗುತ್ತೆ ಅನ್ನುವಂತಹ ಭಯ ಹೈಕಮಾಂಡ್ಗೆ ಇದ್ದಿರುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ನೋಡಿ, ಇಲ್ಲಿ ಇದಕ್ಕಿಂತಲೂ ಮುಖ್ಯ ಏನ್ ಗೊತ್ತಾ, ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಇರುವಂತದ್ದು ಕೆಲ ಶಾಸಕರೇ, ನೋ ಡೌಟ್, ಕೆಲವು ಶಾಸಕರು. ಆದ್ರೆ ಹೈಕಮಾಂಡ್ ಗಟ್ಟಿಯಾಗಿ ನಿಂತಿದೆ. ಆದ್ರೂ ಅವರಿಗೆ ಭಯ ಇದೆ ಸಿದ್ದರಾಮಯ್ಯ ಅವರದ್ದು. ಈ ಕಡೆ ನೋಡಿ, ಸಿದ್ದರಾಮಯ್ಯ ಅವರು ಹೀಗೆ ಇದ್ರೆ ಬಿಜೆಪಿಗೆ ಲಾಭ, ಜಾತ್ಯತೀತ ಜನತಾದಳಕ್ಕೆ ಲಾಭ. ಕೊನೆ ಹಂತದಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ರೆ ಭವಿಷ್ಯದಲ್ಲಿ ನಾವು ಕೂಡ ಕಾಂಗ್ರೆಸ್ನ ಜೊತೆಯಲ್ಲಿ ನಿಲ್ಲುವಂತಹ ದಿನಗಳು ಬಂದ್ರೆ ಗಟ್ಟಿಯಾಗಿ ನಿಲ್ತೀವಿ ಅನ್ನೋ ಸಂದೇಶ ಕೊಡಬಹುದು. ಕುಮಾರಸ್ವಾಮಿ ಅವ್ರಿಗೂ ಇದೇ ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ಬದಲು ಸಿದ್ದರಾಮಯ್ಯ ಅವರೇ ಇದ್ರೆ ತುಂಬಾ ಒಳ್ಳೆಯದು ಅನ್ನುವಂತಹ ಲೆಕ್ಕಾಚಾರ ಜೆಡಿಎಸ್ ನಲ್ಲಿ ಬಹುಪಾಲು ನಾಯಕರಿಗಿದೆ. ಆಗ ನೋಡಿದ್ರೆ ಬಿಜೆಪಿಗೂ ಸಿದ್ದರಾಮಯ್ಯ, ಜೆಡಿಎಸ್ಗೂ ಸಿದ್ದರಾಮಯ್ಯ ಅವರು ಬೇಕು. ಕಾಂಗ್ರೆಸ್ನಲ್ಲಿರುವಂತಹ ಬಹುಪಾಲು ಶಾಸಕರಿಗೆ, ಕಾಂಗ್ರೆಸ್ನ ಶಾಸಕರಿಗೆ ಸಿದ್ದರಾಮಯ್ಯ ಅವರೇ ಬೇಕು. ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದಾರೆ, ಶ್ರಮ ವಹಿಸಿದ್ದಾರೆ, ಖಂಡಿತ, 2 ಮಾತಿಲ್ಲ. ಆದ್ರೆ ಹೈಕಮಾಂಡ್ ಅವ್ರ ಜೊತೆಲಿ ನಿಲ್ತಿದೆ, ಅದು ಕೂಡ ಭಯದಲ್ಲೇ ನಿಂತಿದೆ. ಇದೆಲ್ಲದರ ಮಧ್ಯೆ ಇನ್ನೊಂದು ವಚನ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ಡಿ ಕೆ ಶಿವಕುಮಾರ್ ಅವರ ಬಣದ ಬಹುಪಾಲು ನಾಯಕರು ಹೇಳ್ತಿರುವಂತಹ ಸಂಗತಿ ಒಂದೇ, ಏನು, ಯಡಿಯೂರಪ್ಪ ಅವರ ವಿಚಾರದಲ್ಲಿ, ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ವಚನ ಭ್ರಷ್ಟತೆ ಬಂತಲ್ಲ, ಅಂತಹ ವಚನ ಭ್ರಷ್ಟತೆ ಇಲ್ಲಿ ಬರೋದಿಲ್ವಾ? ಸಿದ್ದರಾಮಯ್ಯ ಅವರು ಕೊಡದಿದ್ರೆ ಅದು ಬೇರೆ ಲೆಕ್ಕ ಆಗುತ್ತೆ. ಅದು ಬಿಜೆಪಿ ಮತ್ತು ಜೆಡಿಎಸ್ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರದಲ್ಲಿ ಬಂದಂತಹ ಸಮಸ್ಯೆ. ಅಂಥದ್ದೇ ಸಮಸ್ಯೆ ಕಾಂಗ್ರೆಸ್ ಪಕ್ಷದೊಳಗಿನ 2 ನಾಯಕರಿಗೆ ಬರುತ್ತೆ ಅನ್ನೋದಾದ್ರೆ ಅದೆಷ್ಟು ಮಟ್ಟಿಗೆ ಬರುತ್ತೆ? ಪ್ರತಿಯಾಗಿ ಈ ಕಡೆ ನೋಡಿ, ಅಹಿಂದ ನಾಯಕನನ್ನ ಇಳಿಸಿದ್ರೆ ಅಹಿಂದ ನಾಯಕ ಮತ್ತು ಅಹಿಂದ ಸಮುದಾಯ ಯಾವ ರೀತಿ ವರ್ತಿಸುತ್ತೆ? ಯಾಕಂದ್ರೆ ಬಹುಪಾಲು ಸಲ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ ನಾನು ಒಕ್ಕಲಿಗ ನಾಯಕ ಅಂತ. ಒಕ್ಕಲಿಗ ನಾಯಕನಾಗಿ ಬೆಳೆಯುವಂತಹ, ಆ ರೀತಿ ತೋರಿಸಿಕೊಳ್ಳುವಂತಹ, ಚಾಪು ಮೂಡಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದಾಗ್ಯೂ ಎಷ್ಟು ಮಂದಿ ಒಕ್ಕಲಿಗರು ಸಿದ್ದರಾಮಯ್ಯ ಅವರ ವಿಚಾರವಾಗಿ ಇಲ್ಲಪ್ಪ ನಮ್ಮ ಹುಡುಗನಿಗೊಂದು ಸಿಎಂ ಪೋಸ್ಟ್ ಕೊಡ್ಬೇಕಿತ್ತು, ಕೊಡ್ಲಿಲ್ಲ ಅಂತ ಯೋಚಿಸಬಹುದು. ಅಹಿಂದ ಎದುರುಗಡೆ ಈ ನೋಡಿ, ಇಷ್ಟು ಅಂಶಗಳನ್ನ ಬಂದಾಗ ಕೊನೆಯಲ್ಲಿ ಒಂದು ಲೆಕ್ಕ ಪಕ್ಕ, ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಹೇಳಿಕೆ ಕೊಟ್ಟ ಮೇಲೂ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆದ್ರೆ ಸಿದ್ದರಾಮಯ್ಯ ಅವರ ಬಣದಿಂದ ಆಗಬಹುದು ಅನ್ನೋ ಭಯಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ಸುಮ್ಮನಿದ್ದು ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಬಹುದು. ಅದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಕಿರೋದಿದೆ. ಒಬ್ಬ ಮಾಸ್ ಲೀಡರ್, ಅಹಿಂದ ನಾಯಕನ ವಿಶ್ವಾಸವನ್ನ ಗಿಟ್ಟಿಸಿಕೊಂಡು ಗಳಿಸಿಕೊಂಡು ಸಿಎಂ ಪಟ್ಟದಲ್ಲಿ ಕೂರೋದು ತುಂಬಾ ಉತ್ತಮ. ಯುದ್ಧ ಮಾಡಿ, ಕಾದಾಡಿ, ಗುದ್ದಾಡಿ, ಒಳಸಂಚು ಮಾಡಿ,
ಷಡ್ಯಂತ್ರಗಳನ್ನು ಮಾಡಿ CM ಆಗೋದಕ್ಕಿಂತ ಅವರನ್ನು ಒಪ್ಪಿಸಿ CM ಆಗೋದು ಅವರಿಗೆ ರಾಜಕೀಯ ಚರಿತ್ರೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ದಾಖಲೆಯಾಗಿ ಉಳಿಯುತ್ತೆ DK ಶಿವಕುಮಾರ್ ಅವರ ರಾಜಕೀಯ ಚರಿತ್ರೆಗೆ. ಆ ವಿಷಯಕ್ಕೆ ಬಂದಾಗ ಫೈನಲಿ ಒಂದೇ ಹೇಳುವಂಥದ್ದು, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನೇ ಮಾಡಬೇಕಾಗುತ್ತೆ, ವಿಧಿ ಇಲ್ಲ. ಸಿದ್ದರಾಮಯ್ಯ ಅವರನ್ನು ಮನವೊಲಿಸಬೇಕು, DK ಶಿವಕುಮಾರ್ ಅವರನ್ನ ಸಮಾಧಾನ ಪಡಿಸಬೇಕು, ಇನ್ನೊಂದಷ್ಟು ದಿನ ಸುಮ್ಮನೆರಪ್ಪ ನಿನ್ನನ್ನು ಮಾಡ್ತೀವಿ ಅಂತ ಹೇಳಬೇಕು. ಇದನ್ನ ಬಿಟ್ಟು ಇಲ್ಲಪ್ಪ ಏನಾದ್ರೂ ಆಗ್ಲಿ, ಮಧ್ಯಪ್ರದೇಶ ಹೋಯ್ತು, ರಾಜಸ್ಥಾನ ಹೋಯ್ತು, ಇರೋ ಕರ್ನಾಟಕ ತೆಲಂಗಾಣವನ್ನ ಕಳ್ಕೊಂಡ್ರೆ ಇನ್ನೇನು ಉಳಿಯಲ್ಲ ಅನ್ನೋ ಭಯದಲ್ಲೇ ಸೈಲೆಂಟ್ ಆಗಿ ಇದೇ ಕೆಲಸವನ್ನ ಮಾಡಬೇಕು. ಇದನ್ನ ಮೀರಿ ಇಲ್ಲ ನಾವು ಮಾಡ್ತೀವಿ ಅನ್ನೋದಾದ್ರೆ ರಾಜ್ಯ ಕಾಂಗ್ರೆಸ್ ಸ್ಥಿತಿ ಎಲ್ಲಿಗೆ ಬೇಕಾದ್ರೂ ಬಂದು ನಿಲ್ಲಬಹುದು. ಇದಕ್ಕೋಸ್ಕರನೇ BJP ಕೂಡ ಕಾಯ್ತಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಈ ನಡೆ, DK ಶಿವಕುಮಾರ್ ಅವರ ಮೌನ, ಸಿದ್ದರಾಮಯ್ಯ ಅವರ ಅಸ್ಫೋಟದ ಮಾತುಗಳು ಯಾವ ಸಂದೇಶವನ್ನ ಕೊಡ್ತಿವೆ? ಹೈಕಮಾಂಡ್ ಫೈನಲಿ ಏನ್ ಮಾಡಬಹುದು? ಕಮೆಂಟ್ ಮಾಡಿ.